ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ಆಲ್ರೆಡಿ ನೀವು ಟೈಟಲನ್ನು ನೋಡಿದ್ದೀರಾ. ಸೊ ಹೌದು, ಇವತ್ತು ನಮ್ಮ ಎಂಗೇಜ್ಮೆಂಟು ಆಗಿರೋ ದಿನ. ಎಂಗೇಜ್ಮೆಂಟ್ ಆ್ಯನಿವರ್ಸರಿ. ಹೌದು, ಎಂಗೇಜ್ಮೆಂಟ್ ಆ್ಯನಿವರ್ಸರಿ. ಇವತ್ತಿಗೆ 2 ವರ್ಷ ಆಗ್ತಾ ಇದೆ ನೋಡಿ. ಸೊ ನೀವು ನೋಡಿದ್ರಲ್ವಾ, ಸ್ಟಾರ್ಟಿಂಗ್ ಒಂದು 15 ಸೆಕೆಂಡು ಎಂಗೇಜ್ಮೆಂಟ್ ಕ್ಲಿಪ್ ಹಾಕಿದ್ರಿ ಅಲ್ವಾ. ಸೊ ಅದು ನಮ್ಮ ಎಂಗೇಜ್ಮೆಂಟ್ ಆಗಿದ್ದ ಪ್ಲೇಸು ಮತ್ತು ಯಾವ ರೀತಿ ಎಂಗೇಜ್ಮೆಂಟ್ ಆಯಿತು ಅಂತ. ಸೊ ನಾವು ವಿಡಿಯೋದಲ್ಲಿ ಇನ್ನು ಮುಂದೆ ಅಂದರೆ ಇನ್ನೊಂದು ಈ ವಿಡಿಯೋ ಎಂಡಿಂಗಲ್ಲಿ ಕಂಪ್ಲೀಟ್ ವಿಡಿಯೋನ ಸ್ಟೋರಿನ ಹೇಳ್ತೀವಿ ಮತ್ತು ವಿಡಿಯೋ ಕೂಡ ಹಾಕ್ತೀವಿ. ಸೊ ಎಂಗೇಜ್ಮೆಂಟ್ ಆಗಿದ್ದು ಸರಿ ಹೇಳಿ, ನೀವು ಸ್ಟಾರ್ಟ್ ಮಾಡಿ. ಸರಿ, ಒಂದು ಕ್ವೆಶನ್ ಕೇಳ್ತೀನಿ, ಹೇಳಿ. ನಾವು ಎಂಗೇಜ್ಮೆಂಟ್ ಆಗಿದ್ದ ರೆಸಾರ್ಟ್ ಹೆಸರೇನು? ಯಾರಿಗೆ ಗೊತ್ತು? ರೆಸಾರ್ಟ್ ಗೊತ್ತಿಲ್ಲ. ನಾವು ಎಂಗೇಜ್ಮೆಂಟ್ ಆಗಿದ್ದು ಒಂದು ನವೇರಾ ರೆಸಾರ್ಟಲ್ಲಿ. ಸೊ ಆ ರೆಸಾರ್ಟಲ್ಲಿ ಸಂಡೇ 18th ಸಂಡೇ ನಮ್ಮ ಎಂಗೇಜ್ಮೆಂಟ್ ಆಗಿದ್ದು. ನಾನು ನಿನ್ನೆ ಅಂದ್ಕೊಂಡೆ ಎಂಗೇಜ್ಮೆಂಟ್ ಆಗಿದ್ದ ದಿನ ಮಧ್ಯಾಹ್ನ ಅವ್ರಿಗೂ ಕಾಗೆ ಆರಿಸ್ತಾ ಇದ್ರು, ಈ ಥರ ಎಂಗೇಜ್ಮೆಂಟ್ ದಿನ ಮರ್ತ್ಬಿಟ್ಟಿದ್ಯಾ, ವಿಶ್ ಮಾಡಿಲ್ಲ ಹಂಗೆ ಅಂತ. ನೋಡಿದೆ ನಿನ್ನೆ ಎಂಗೇಜ್ಮೆಂಟ್ ಅಲ್ವೇ ಅಲ್ಲ, ಇವತ್ತಿದ್ದಿದೆ ಎಂಗೇಜ್ಮೆಂಟ್. ಅವರು ಏನು ಅನ್ಕೊಂತಿದ್ದಾರೆ, ಡೇಟ್ ನೋಡಿಲ್ಲ, ಡೇಟ್ ನೆನಪೇ ಇಲ್ಲ ಅವರಿಗೆ. ಅಂದರೆ ಎಂಗೇಜ್ಮೆಂಟ್ ಡೇಟ್ ನೆನಪಿದೆ, ಬಟ್ ನಿನ್ನೆ 18th ಅನ್ಕೊಂಬಿಟ್ಟಿದ್ದಾರೆ. ನಿನ್ನೆ 18th ಅನ್ಕೊಂಡು ಎಂಗೇಜ್ಮೆಂಟಿಗೆ ವಿಷಯ ಮಾಡಿಲ್ಲ ನೀವು, ಎಂಗೇಜ್ಮೆಂಟ್ ಡೇ ಇವತ್ತು ವಿಶ್ ಮಾಡಿಲ್ಲ ನೀವು ಅಂತಂದರೆ ಸಾರಿ ಎಂಗೇಜ್ಮೆಂಟ್ ಡೇ ಸಾರಿ ಅಂದ್ಕೊಂಡಿದ್ರು. ಅದಾದಮೇಲೆ ವಿಶ್ ಮಾಡಿದಾಗ ನಾನು ಹೇಳಿದೆ, ಇವತ್ತು ಡೇಟ್ ನೆನಪಿದೆಯಾ ನಿಮಗೆ? ಎಂಗೇಜ್ಮೆಂಟ್ ಆಗಿದ್ದು ಇವತ್ತಲ್ಲ, ನಾಳಿನ ಡೇಟು ಅಂತಂದಿದ್ದಕ್ಕೆ ಇವತ್ತು 18th ಅನ್ಕೊಂಬಿಟ್ಟಿದ್ದೆ ನಾನು ಅಂತಂದ್ಬಿಟ್ಟು ಆವಾಗ ಮೊಬೈಲ್ ತೆಗೆದು ಡೇಟ್ ಚೆಕ್ ಮಾಡ್ತಾಯಿದ್ರು. ಸೊ ಆ ಥರ ನಮ್ಮ ಪತಿರಾಯರು. ಸೊ 2 ವರ್ಷ ಆಯಿತು. ಸೊ ಇವತ್ತು ನಮ್ಮ ಎಂಗೇಜ್ಮೆಂಟ್ ಆಗಿರೋ ದಿನ ಅಲ್ವಾ. ಸೊ ಸ್ಪೆಷಲಾಗೆಲ್ಲ ನಾವೇನು ರೆಡಿ ಆಗಿಲ್ಲ, ಯಾಕಂದರೆ ಇನ್ನೇನು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ತುಂಬ ಹತ್ರ ಇದೆ. ಅದಕ್ಕೋಸ್ಕರ ಎಲ್ಲ ಅವತ್ತು ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ಬೇರೆ ಔಟಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ನಮ್ಮ ಪತಿರಾಯರು. ಬಟ್ ಅವ್ರಿಗೆ ಲಾಸ್ಟ್ ಮೂಮೆಂಟಲ್ಲಿ ಒಂದು ಕೆಲಸ ಬಂತು, ಆ ರೀಸನ್ಗೋಸ್ಕರ ಅವ್ರು ಕರ್ಕೊಂಡು ಹೋಗಲಿಲ್ಲ. ಇನ್ನು ನಾರ್ಮಲ್ ಅಡುಗೆಗಳು ಒಂದು ಸ್ವಲ್ಪ ಮಾಡಿಕೊಂಡು ತಿನ್ಕೊಂಡು ಮನೇಲೆ ದೇವ್ರ ಪೂಜೆ ಮಾಡಿಕೊಂಡು ಚಿಕ್ಕದಾಗಿ ಕ್ಯೂಟಾಗಿ ಸೆಲೆಬ್ರೇಷನ್ ಆಯಿತು. ಸೊ ಈಗ ಎಂಗೇಜ್ಮೆಂಟ್ ಆಗಿರೋ ದಿನಕ್ಕೋಸ್ಕರ ನಮ್ಮ ಪತಿರಾಯರಿಗೆ ಒಂದು ಸ್ವಲ್ಪ ಕ್ವೆಶನ್ಸ್ ಕೇಳೋಣ ಅಂತ ಇವಾಗ ನನಗೆ ಅನ್ನಿಸ್ತಿದೆ. ಕೇಳೋಣ. ಪತಿರಾಯರೇ, ನನ್ನನ್ನು ಫಸ್ಟ್ ನೋಡಿದಾಗ ನಾನು ಯಾವ ಡ್ರೆಸ್ ಹಾಕಿದ್ದೆ? ಇದು ಮೇ ಬಿ ನೆನಪಿರ್ಬೋದು, ಯಾಕಂದರೆ ನಾನು ಈ ಕ್ವೆಶನ್ನ 1-2 ಸಲ ಕೇಳಿದ್ದೀನಿ ಇದಕ್ಕೂ ಮುಂಚೆನೆ. ಏನ ನೆನಪಿರ್ಬೋದು ಅಂತ ಹೇಳ್ತಾ ಇದ್ದಂಗೆ ಶಾಕ್ ಕೊಡ್ತಾ ಇದ್ದಾರೆ ಅವರು ನನಗೆ. ಪಿಂಕು ಕರೆಕ್ಟು. ಅದು ಗೆಸ್ ಮೇಲೆ ಅಲಕ್ ಬುಲಕ್ ಅಂತ ಹೇಳಿದ್ದು, ಅದು ಕರೆಕ್ಟ್ ಆಗೋಯ್ತು. ನಾನು ಹಾಕಿದ್ದು ನೀವು ಬ್ಲೂ ಶರ್ಟ್ ಆಮೇಲೆ ಜೀನ್ಸ್ ಪ್ಯಾಂಟು ಇರ್ಬೋದೇನೋ ಅಲ್ಲ, ಕರೆಕ್ಟು. ನನಗೆ ಮೆಮೊರಿ ಪವರ್ ಚೆನ್ನಾಗಿದೆ. ಬ್ಲೂ ಶರ್ಟ್ ಹಾಕಿರೋದು ನನಗೆ ನೆನಪೈತೆ, ಪ್ಯಾಂಟ್ ಹಾಕಿದ್ದು ಗೊತ್ತಿಲ್ಲ. ಪ್ಯಾಂಟ್ ಜೀನ್ಸ್ ಪ್ಯಾಂಟ್, ಬ್ಲೂ ಕಲರ್ ಜೀನ್ಸ್ ಪ್ಯಾಂಟ್ ಹಾಕಿದ್ದು. ಜುಲೈ 2 ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಮಾವಂದ್ರೆಲ್ಲನೂ ಇವ್ರ ಮನೆಗೆ ಬಂದು ಇವ್ರನ್ನ ನೋಡ್ಕೊಂಡು ಬಂದಿದ್ದು. ಅದರ ನೆಕ್ಸ್ಟ್ ಡೇನೇ ನನಗೆ ಅರಶಿನ ಕುಂಕುಮ ಕೊಟ್ಟು ಹೂ ಮುಡಿಸೋ ಶಾಸ್ತ್ರನ ಮಾಡಿದ್ರು. ಸೊ ತುಂಬ ಒಂದು 3 ದಿನದ ಒಳಗಡೆನೆ ನಮ್ಮದು ಬೇಗ ಸೆಟ್ ಆಗೋಯ್ತು. ಮ್ಯಾರೇಜ್ ಕೂಡ ಬೇಗನೆ ಆಯ್ತು ಅಂತಾರಲ್ಲ, ದೇವರು ಹಣೆನಲ್ಲಿ ಬರ್ದಿದ್ರೆ ಬೇಗ ಆಗ್ಬಿಡುತ್ತೆ ಅಂತ. ಆ ಥರ ಅಂದ್ರೆ ನೀವು ಅಂದ್ಕೊಂತಾ ಇರ್ಬೋದು, ಯಾರೋ ಚಿಕ್ಕ ಹುಡುಗ ಮದುವೆ ಮಾಡ್ಬಿಟ್ಟಿದ್ದಾರೆ, ಚಿಕ್ಕ ಹುಡುಗ ಹುಡುಗಿಗಂತ. ಆಲ್ರೆಡಿ ನನಗೆ ಬೀಳ್ತಾ ಇದೆ ಮೇಲೆ. ನನಗೆ ಆಲ್ಮೋಸ್ಟ್ ಈಗ 34 ಆಯಿತು. ಇಲ್ಲಿ 27 ಅನ್ಸುತ್ತೆ, 28. ಸೊ ಲೇಟಾಗಿ ಮದುವೆ ಆದ್ರಿ, ಬಟ್ ಬೇಗ ಮದುವೆ ಆದ್ರಿ. ಸೊ ನೋಡಿದ್ದು ಒಂದು ಕ್ವೆಶನ್ ಅಲ್ಲಿ ಒಂದು ವ್ಲಾಗ್ ಏನೋ ಮಾಡಿದ್ವಿ, ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ವಿಡಿಯೋ ಮಾಡಿದ್ದಾಗ ಅವಾಗ ನಾವು ಹೇಳಿದ್ವಿ ನಿಮಗೆ ನಮ್ಮ ಏಜ್ ಗೆಸ್ ಮಾಡಿ ಅಂತ ಅಂದ್ಬಿಟ್ಟು. ತುಂಬ ಜನ 20, 18, 25, 22 ಈ ಥರ ಎಲ್ಲ ಒಬ್ಬರು ಮಾತ್ರ 38 ಹಾಕಿದ್ರು. ಯಾರೋ ಒಬ್ಬರು ಸಿಮಿಲರ್ ಅಂದರೆ ಕರೆಕ್ಟಾಗಿ ಇನ್ನೇನು ಹತ್ತತ್ರ ಗೆಸ್ ಮಾಡಿದ್ರು. 30 ಅಂತ ಹಾಕಿದ್ರು, ಬಟ್ ಅವ್ರದ್ದು ಒಂದು ರೀತಿ ರಾಂಗೆ. ಇವ್ರದ್ದು 34, ನಂದು 28. ಇನ್ನೊಂದು 3 ಮಂತ್ಸ್ ಇನ್ನೊಂದು 4-5 ಮಂತ್ಸ್ ಹೋದರೆ 35. ಎಸ್ ಅಂಕಲ್. ಅರ್ಧ ಆಯ್ಸು ಆಗೋಯ್ತು. ಏನಂದರೆ ಅದು ಮಾತಾಡ್ತೀರಿ. ಸೊ
ನೆಕ್ಸ್ಟ್ ನಮ್ಮ ಎಂಗೇಜ್ಮೆಂಟು ಚೆನ್ನಾಗಾಯಿತು. ಅಂದರೆ ತುಂಬ ಅಂದರೆ ಯಾವ ಥರ. ಸರಿ, ಒಂದು ಕೆಲಸ ಮಾಡಿ, ನೀವು ಎಂಗೇಜ್ಮೆಂಟ್ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ ಫಸ್ಟ್. ಏನು ಹೇಳಲಿ ನಾನು ಹೊಸತರ, ಏನೇ ಇದ್ದರೂ ನಿನ್ನ ನಂತರ ನಾನು ಕಾಯುವ ಪ್ರತಿ ನಿಮಿಷವೂ ನೀನೇ ಗೊಂದಲ, ನೀನೇ ಉತ್ತರ. ಮೌನದಲ್ಲೇ ಮಾತನಾಡುವ ಮಾಯೆ ನೀನೇ, ಮೂರು ಭಾವ ಸೇರಿ ಮೂಡಿದ ಸಾಲು ನೀನೇ. ಕವಿತೆ ಕವಿತೆ ನಿನ್ನ ಅರಿತೆ, ಕವಿತೆ ಕವಿತೆ ನಿನ್ನ ಅರಿತೆ. ಏನು ಹೇಳಲಿ ನಾನು ಹೊಸತರ, ಏನೇ ಇದ್ದರೂ ನಿನ್ನ ನಂತರ. ನಗುವುದ ಕಲಿಸೋ ಮಗುವಿನ ಮನಸೆ, ಈ ನವಿರಾದ ಮುನಿಸು, ನೀ ನನಗಾಗಿ ಉಳಿಸು. ಕರೆದರೆ ಹೆಸರ ಕಳಿಸುವೆ ಉಸಿರ, ಇರು ಜೊತೆಯಾಗಿ ಹೀಗೆ ನಾ ಮರೆಯಾಗವರೆಗೆ. ಕೊನೆವರೆಗೂ ಕಾಪಾಡು ಇದೇ ರೀತಿ ನನ್ನ, ನೀ ನನಗಾದೆ ಬದುಕೋಕೆ ಹೊಸ ಕಾರಣ. ಕವಿತೆ ಕವಿತೆ ನಿನ್ನ ಅರಿತೆ, ಕವಿತೆ ಕವಿತೆ ನಿನ್ನ ಅರಿತೆ. ಏನು ಹೇಳಲಿ ನಾನು ಹೊಸತರ, ಏನೇ ಇದ್ದರೂ ನಿನ್ನ ನಂತರ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಎಂಗೇಜ್ಮೆಂಟ್ ವಿಡಿಯೋ ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು. ಸೊ ನಮ್ಮ ಎಂಗೇಜ್ಮೆಂಟು ತುಂಬ ಟ್ರೆಡಿಷ್ನಲ್ ಆಗಿ ಆಯಿತು. ಫಸ್ಟು ತುಂಬ ಚೆನ್ನಾಗಾಯ್ತು. ಪೂಜೆ ಆ ಥರ ಎಲ್ಲ ಮಾಡಿಕೊಂಡು, ಅದಾದಮೇಲೆ ಲೆಹೆಂಗಾ ಅದು ಇದು ಹಾಕ್ಕೊಂಡು ಎಂಗೇಜ್ಮೆಂಟ್ ಆಗಿದ್ದು. ತುಂಬ ಚೆನ್ನಾಗಾಯಿತು. ಅಂದರೆ ನಮಗೆ ಎಂಗೇಜ್ಮೆಂಟ್ಗೆ ತುಂಬ ಜನನ ನಾವು ಕರೆದಿರಲಿಲ್ಲ. ಯಾಕೆ ಅಂತಂದರೆ ನಮಗೆ ಮದುವೆ ಡೇಟು ತುಂಬ ಹತ್ರ ಇತ್ತು. ಸೊ ಮದುವೆಗೆ ಎಲ್ಲರೂ ಕರೆಯೋಣ ಅಂತ ಅಂದ್ಬಿಟ್ಟು ಎಂಗೇಜ್ಮೆಂಟಿಗೆ ತುಂಬ ಹತ್ತತ್ರ ಇರೋರನ್ನ ಮಾತ್ರ ಕರೆದಿದ್ವಿ. ಸೊ ಮುಂದೆ ಹೇಳಿ, ಆಮೇಲೆ ಫಸ್ಟ್ ಟೈಮ್ ನಾನು ನೋಡಿದಾಗ ಚೆನ್ನಾಗಿ ಅನಿಸ್ತು. ಚೆನ್ನಾಗಿ ಆಮೇಲೆ ಎಂಗೇಜ್ಮೆಂಟ್ ಎಲ್ಲ ಆಯಿತು, ಊಟ ಎಲ್ಲ ಮಾಡಿದ್ರಿ. ಎಂಗೇಜ್ಮೆಂಟ್ ಮುಗಿದ್ಮೇಲೆ ಊಟ ಮಾಡೇ ಮಾಡ್ತಾರೆ ತಾನೇ. ಊಟ ಮಾಡಿಬಿಟ್ಟು ಅವತ್ತು ಇವ್ರ ಮನೆಗೆ ಹೋಗ್ಬಿಟ್ಟು ಆಮೇಲೆ ನಮ್ಮ ಮನೆಗೆ ಬಂದ್ರಿ. ನಮ್ಮ ಮಗ ಪಾಪ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ, ಏನು ಮಾಡೋದು. ನಾನೇ ಬೆಳೆದಿರೋ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಗಿಫ್ಟ್.
ತೆಗೆದುಕೊಳ್ಳಿ. ಥ್ಯಾಂಕ್ ಯು. ಹ್ಯಾಪಿ ಎಂಗೇಜ್ಮೆಂಟ್ ಆ್ಯನಿವರ್ಸರಿ. ಸೇಮ್ ಟು ಯು ಬೇಬು. ನಮ್ಮ ಪತಿರಾಯರು ನನಗೆ ಎಂಗೇಜ್ಮೆಂಟ್ ಆ್ಯನಿವರ್ಸರಿಗೆ ಗಿಫ್ಟ್ ಅಂತ ರೋಸ್ ಕೊಟ್ಟಿದ್ದಾರೆ. ಖುಷಿ ಆಯಿತು ನೋಡಿ. ಸೊ ಸ್ನೇಹಿತರೆ, ಯಾರ್ಯಾರು ವಿಡಿಯೋಸ್ ನೋಡ್ತಾ ಇದ್ದೀರಾ, ಹಾಕೊಂಡಿದ್ದೀನಿ. ಚೆನ್ನಾಗೈತೆ. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಇನ್ನೂ ಸಿಂಗಲ್ಲ ಮ್ಯಾರಿಡಾ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಅಷ್ಟೇ ಸ್ನೇಹಿತರೆ, ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಎಂಗೇಜ್ಮೆಂಟ್ ಇತ್ತಲ್ವಾ, ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಇತ್ತಲ್ವಾ, ಸೊ ಒಂದು ವಿಡಿಯೋ ಮಾಡಿ ಸುಮ್ಮನೆ ನಿಮಗೆ ಒಂದು ಹೇಳೋಣ ಅಂದ್ಬಿಟ್ಟು ಹಾಗೆ ಕ್ಯಾಮ್ರಾ ತೆಗೆದು ರೆಕಾರ್ಡ್ ಮಾಡಿ ಹೇಳಿದ್ದಷ್ಟೇ. ನಮ್ಮ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ಕೊಂಡ್ರಿ. ಈಗ ನಿಮಗೆ ಈ ವಿಡಿಯೋ ನೋಡಿದ್ಮೇಲೆ ಏನು ಅನಿಸ್ತು ಗಾಡಿ ಕಮೆಂಟ್ಸಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ. ಮತ್ತು ನಮ್ಮ ಚಾನಲಲ್ಲಿ ವ್ಲಾಗ್ ವೀಡಿಯೋಸೇ ಮಾಡೋದು, ಹೆಚ್ಚಾಗಿ ಗಾರ್ಡನ್ ವೀಡಿಯೋಸು ಅದನ್ನೆಲ್ಲ ಹಾಕ್ತಾ ಇರ್ತೀನಿ. ಸೊ ಚಾನಲ್ಗೆ ನಾನು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈಗ ನೀವೇನಾದರೂ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ನಾವು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತೀವಿ. ಅಲ್ಲಿವರೆಗೂ ಪೀಸ್.